ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನ ಸಕ್ರಮ ಮಾಡಿ ಅವರಿಗೆ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿದಾಗ ಬಿಜೆಪಿ ಇದನ್ನ ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. ಎನ್ಐಎ ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದೆ ಬಿಜೆಪಿ. ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನ ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದ್ರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನ ಸಕ್ರಮ ಮಾಡಿ ಅವರಿಗೆ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿದಾಗ ಬಿಜೆಪಿ ಇದನ್ನ ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. ಎನ್ಐಎ ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದೆ ಬಿಜೆಪಿ. ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನ ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದ್ರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನ ಸಕ್ರಮ ಮಾಡಿ ಅವರಿಗೆ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿದಾಗ ಬಿಜೆಪಿ ಇದನ್ನ ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. ಎನ್ಐಎ ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದೆ ಬಿಜೆಪಿ. ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನ ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದ್ರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ
ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನ ಸಕ್ರಮ ಮಾಡಿ ಅವರಿಗೆ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿದಾಗ ಬಿಜೆಪಿ ಇದನ್ನ ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. ಎನ್ಐಎ ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನ ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದ್ರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನ ಸಕ್ರಮ ಮಾಡಿ ಅವರಿಗೆ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿದಾಗ ಬಿಜೆಪಿ ಇದನ್ನ ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. ಎನ್ಐಎ ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನ ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದ್ರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನ ಸಕ್ರಮ ಮಾಡಿ ಅವರಿಗೆ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿದಾಗ ಬಿಜೆಪಿ ಇದನ್ನ ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. ಎನ್ಐಎ ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನ ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. ಎನ್ಐಎ ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದ್ರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ.